ಆ ಇದ್ಯಾಕಪ್ಪ ನಮ್ಮನೆ ಪೊಲೀಸ್ನವ್ರು ಬಂದಾರೆ ಮೇಡಮ್? ಯಾಕೆ ಮೇಡಮ್ ನಮ್ಮನೆಗೆ ಬಂದಿದ್ದೀರಾ? ಲಸ್ಮಕ್ಕ ಅಂದ್ರೆ ನೀವೇನ್ರಿ? ಹೌದು ಮೇಡಮ್, ನಾನೇ ಲಸ್ಮಕ್ಕ. ಯಾಕೆ ಮೇಡಮ್? ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ದೀವಿ. ಎಲ್ಲೋಗಿದ್ರಿ ನೀವು? ಏನು ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಾ ಮೇಡಮ್? ನಾನೇನ್ ಮಾಡಿದೆ ಮೇಡಮ್? ಯಾಕೆ ಮೇಡಮ್? ನನ್ನ ಅಂತ ಕೆಲಸ ಏನು ಮಾಡಿಲ್ಲ ಮೇಡಮ್. ಯಾಕೆ ಮೇಡಮ್? ಹೇ ತಿಪ್ಪೆ, ನೀನು ಹೋಗು ಅಲ್ಲಿಗೆ ಹೋಗು. ಆ ಗೌರಿ ನಾನು ನೋಡ್ಕೊ ಹೋಗು. ಯಾಕೆ ಕಣ್ಣಿಗೂ ಬೀಳ್ಬಾರ್ದು ಅವಳು. ಹೋಗೋ ನೀನು, ನಾನು ಇಲ್ಲೆಲ್ಲ ನೋಡ್ಕೊಂತೀನಿ, ನೀನು ಹೋಗಲ್ಲಿಗೆ. ಸರಿ ಸಾವುಕಾರೆ, ನಾನು ಹೋಗ್ತೀನಿ. ಹುಷಾರು, ನೀವು ತಗಲಾಕೊಂಡ್ಬಿಟ್ಟಿರಾ ಆಮೇಲೆ. ಸರಿ ನನಗೆ ಗೊತ್ತೈತೆ, ನೀನು ಹೋಗೋ ಮೊದಲು. ಮೇಡಮ್ ಅವರೇ, ನನ್ನ ತಂಗಿ ಕಳೆದೋಗಿದ್ದಾಳೆ ಮೇಡಮ್. ಅಲ್ಲೇ 2 ದಿವಸ ಆಯ್ತು. ಅದಕ್ಕೆ ನಾವು ಎಲ್ಗ ಹೋಗಿರ್ಬೇಕು, ಗಂಡನ ಮನೆಗೆ ಏನಾದರೂ ಹೋಗ್ಯವಳೇನೋ ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ ಮೇಡಮ್, ಹುಡುಕೆಂಬರಕ್ಕೆ ಅಂತ ಹೇಳಿ. ನೀವು ನೋಡಿದ್ರೆ ಇಲ್ಲಿಗೆ ಬಂದು ನನ್ನ ಹೆಂಡ್ತಿನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್. ಯಾಕೆ ಮೇಡಮ್? ನನ್ನ ಹೆಂಡ್ತಿ ಏನು ತಪ್ಪು ಮಾಡಿಲ್ಲ ಮೇಡಮ್, ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ? ನೀವ್ಯಾರು? ಇಲ್ಲ ಲಸ್ಮಕ್ಕ ಅವ್ರ ಯಜಮಾನ್ರ ನೀವು? ಹೌದು ಮೇಡಮ್, ಇವಳು ಗಂಡ ನಾನೇ. ನನ್ನ ಹೆಸರು ಸೀನಪ್ಪ ಅಂತ ಹೇಳಿ. ನನ್ನ ತಂಗಿ ಗೌರಿ ಕಾಣಿಸ್ತಾ ಇಲ್ಲ 2 ದಿವಸದಿಂದನ. ಅದಕ್ಕೆ ನಾವು ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದೀವಿ. ನಾವೇ ಬಂದು ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಇದ್ವಿ ಮೇಡಮ್. ಅಷ್ಟರೊಳಗೆ ನೀವೇ ಬಂದು ನನ್ನ ಹೆಂಡ್ತಿನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಮೇಡಮ್. ಯಾಕೆ ಮೇಡಮ್? ಅವಳು ಏನು ಮಾಡಿದ್ದಾಳೆ ಅಂತ ತಪ್ಪ? ಸೀನಪ್ಪ, ನಿನ್ನ ಹೆಂಡತಿ ಬಂಗಾರದಂತಳು ನಿನ್ನ ಮನೇನ ಉದ್ಧಾರ ಮಾಡ್ತಾಳೆ ಅಂತ ನೀನು ತಿಳ್ಕೊಂಡಿದ್ದಲ್ಲ. ಅದೆಲ್ಲ ಬರೇ ನಾಟಕ, ಸುಳ್ಳು. ನಿನ್ನ ತಂಗಿನ ಸಾಯ್ಸಕ್ಕಂತಾನೆ ಬಂದು ನಿಮ್ಮ ಮನೆಗೆ ಸೇರ್ಕೊಂಡಿದ್ದಾಳೆ. ನಿನ್ನ ಮಾನ ಮರ್ಯಾದಿನ ಬೀದಿ ಪಾಲ್ ಮಾಡಿ ಇವತ್ತು ಜೈಲಿಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ ನಿನ್ನ ಹೆಂಡ್ತಿ. ತಿಳ್ಕ, ನಿನ್ನ ಹೆಂಡ್ತಿ ಬಂಡವಾಳ ಏನು ಅಂತಾನೆ ಇವಾಗ್ಲಾದ್ರೂ. ಏನು ಗೌರಿ ಸತ್ತೋದ್ಲಾ ಮೇಡಮ್ ಅವರೇ? ನಿಜ ಹೇಳ್ತಾ ಇದ್ದೀರಾ ನೀವು? ಹೂ ಕಣ್ರಿ, ಈ ಬ್ಯಾಗ್ ನೋಡಿ, ನಿಮ್ ತಂಗಿದೆ ತಾನೇ ಬ್ಯಾಗು? ಅಲ್ಲಿ ಕೆರೆ ದಂಡಲ್ಲಿತ್ತು ಈ ಬ್ಯಾಗು. ನಾವೆಲ್ಲ ತೆಗೆದು ನೋಡಿದಕ್ಕೆ ಅದ್ರಲ್ಲೆಲ್ಲ ಬರ್ದಿದ್ರು ನನ್ನ ಸಾವಿಗೆ ಇಂಥವ್ರು ನಮ್ಮ ಅತ್ತಿಗೆನೇ ಕಾರಣ, ಅವ್ರ ಸುಮ್ಮನೆ ಬಿಡಬೇಡಿ, ಅರೆಸ್ಟ್ ಮಾಡಿ ಅಂತ ಹೇಳಿ ಬರ್ದಿಕ್ಕಿದ್ದಾರೆ, ಸೈನ್ ಮಾಡಿದ್ದಾರೆ. ತೋರಿಸ್ತೀವಿ ಇರು ಆ ಲೆಟ್ರನ್ನ. ಮೇಡಮ್, ನೀವ್ ಹೇಳ್ತಾ ಇರೋದ್ ಮಾತು ನಿಜನಾ? ಗೌರಿ ನಿಜವಾಗ್ಲೂ ಸತ್ತೋಗಿದ್ದಾಳ? ನಮ್ ಕೈಲಂತೂ ನಂಬಕ್ ಆಗ್ತಿಲ್ಲ ಮೇಡಮ್. ಅವಳು ಸಾಯೋ ಅಂತ ಹುಡುಗಿ ಅಲ್ಲ ಮೇಡಮ್. ಅಂಥವ್ರಿಗೆ ನೀವು ಕಾಟ ಕೊಟ್ಟು ನದಿಗೆ ಬಿದ್ದು ಸಾಯ ಮಾಡಿದಿರಲ್ಲ. ನದಿಲಿ ಮುಳುಗಿ ಅವ್ರದ್ದು ಹೆಣ ಎಲ್ಲೋಗಿದೆಯೋ ಏನೋ. ನಮ್ಮ ಕೈಲೇ ಹುಡ್ಕಕ್ಕೂ ಆಗಲ್ಲ ಅದನ್ನ. ಇಷ್ಟೊತ್ತಿಗೆ ಅದು ಎಲ್ಲಿ ಹೋಗಿ ಮುಟ್ಟಿರುತ್ತೋ ಏನೋ ಗೊತ್ತಿಲ್ಲ. ನಾವು ಆ ಬ್ಯಾಗ್ ತೆಗೆದ್ಮೇಲೆ ಗೊತ್ತಾಯ್ತು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ನಿಮ್ಮ ಹೆಸರು ಬರ್ದು ಅಂತ ಹೇಳಿ. ಡೆತ್ ನೋಟಲ್ಲಿ ನಿಮ್ಮ ಹೆಸರೇ ಇರೋದು. ನನ್ನ ಸಾವಿಗೆ ಲಸ್ಮಕ್ಕ ಅನ್ನೋರೇ ಕಾರಣ ಅಂತ ಹೇಳಿ ಬರ್ದಿಕ್ಕೆ ಸತ್ತೋಗಿದ್ದಾರೆ. ನೀವು ಹಿಂಸೆ ಕೊಟ್ಟಿದ್ದೀರಂತಲ್ಲ ನಿಮ್ಮ ನಾದ್ನಿಗೆ. ಒಂದು ಹೆಣ್ಣಾಗಿ ನೀವು ಈ ಥರ ಮಾಡೋಕ್ಕೆ ನಾಚಿಕೆ ಆಗಲ್ವಾ? ಅಯ್ಯೋ ಸರ್, ಇಲ್ಲ ಸರ್, ನಾನಂತೂ ಅವಳಿಗೆ ಹಿಂಸೆ ಕೊಟ್ಟಿಲ್ಲ ಸರ್. ಅವಳ ಜೀವನ ಚೆನ್ನಾಗಿರ್ಲಿ, ಗಂಡನ ಜೊತೆಗೆ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಬುದ್ಧಿ ಮಾತು ಹೇಳಿದೆ ಅಷ್ಟೇ. ಬಿಟ್ರೆ ನಾನಂತೂ ಅವಳಿಗೆ ಏನು ಹಿಂಸೆ ಮಾಡಿಲ್ಲ ಸರ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಅವ್ರ ಅಣ್ಣ ಇನ್ನೇನೆ ಮನೆ ಬಿಟ್ಟು ಕಳಿಸಿದ್ರು. ಆ ಸಾಕಮ್ಮನ ಮನೆಗೆ ಹೋಗಿದ್ಲು. ಆ ಸಾಕಮ್ಮ ಒಡವೆ ದುಡ್ಡು ಎಲ್ಲ ಕಿತ್ಕೊಂಡು ಹೊರಗೆ ದಬ್ಬಿದ್ಲು. ಅದಕ್ಕೆ ನಮ್ಮನೆಗಾದ್ರೂ ಬರ್ಬೋದಾಗಿತ್ತು, ಬಂದಿದ್ರೆ ನಾವಾದ್ರೂ ನೋಡ್ಕೊಂತಿದ್ವಿ. ಆದ್ರೆ ಬರ್ದಲೇನೆ ಅದು ಎಲ್ಲಿಗೆ ಹೋದ್ಲೋ ಏನೋ ಗೊತ್ತಿಲ್ಲ. ಈಗ ನೀವು ನೋಡಿರಿ ಅಲೆ ಸತ್ತೋಗಿದ್ದಾಳೆ ನದಿಗೆ ಬಿದ್ದು ಅಂತ ಹೇಳ್ತಾ ಇದ್ದೀರಾ? ಸರ್, ನಾನು ಅಂತವಳಲ್ಲ ಸರ್. ನೋಡಿ ಸೀನಪ್ಪರೇ, ಇದು ನಿಮ್ಮ ತಂಗಿ ಗೌರಿ ಬರ್ದಿರೋದಾ? ನೋಡಿ, ಹ್ಯಾಂಡ್ ರೈಟಿಂಗು ಗುರುತಿಸಕ್ಕಾಗುತ್ತಾ ನಿಮ್ಮ ತಂಗಿ ಬರ್ದಿರೋದನ್ನ? ಇದು ನೋಡಿ ಸರಿಯಾಗಿ. ಹ್ಞೂ ಸರ್, ನನ್ನ ತಂಗಿ ಗೌರಿ ಹಿಂಗೆ ಬರೆಯೋದು ಅಕ್ಷರನ. ಅವಳು ಬರ್ದಿರೋದೇ ಅನ್ಸುತ್ತೆ ಇದು. ಈ ಲೆಟ್ರು ನಿಮ್ ತಂಗಿ ಬ್ಯಾಗ್ ಅಲ್ಲಿತ್ತು. ಇದ್ರಲ್ಲಿ ಕರೆಕ್ಟ್ ಆಗಿ ಅವರು ಬರ್ದಿದ್ದಾರೆ, ನನ್ನ ಸಾವಿಗೆ ನಮ್ಮ ಮತ್ತಿಗೆ ಲಸ್ಮಕ್ಕನೇ ಕಾರಣ ಅಂತ ಹೇಳಿ. ಅದಕ್ಕೋಸ್ಕರನೇ ನಿಮ್ಮ ಹೆಂಡತಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಕ್ ಬಂದಿದೀವಿ. ಮೇಡಮ್ ಅವರೇ, ನನ್ನ ಹೆಂಡತಿ ಅಂತಾಳಲ್ಲ ಮೇಡಮ್ ಅವರೇ. ಇನ್ನೊಬ್ರು ಜೀವ ಉಳಿಸ್ತಾಳೆ ಹೊರತು ಇನ್ನೊಬ್ರು ಜೀವ ತೆಗಿಯೋವಷ್ಟು ಕಟ್ಟಿಗೆ ಅಲ್ಲ ಮೇಡಮ್. ಆದರೆ ನನ್ನ ತಂಗಿ ಯಾಕೆ ಹಿಂಗೆ ಬರ್ದ್ಲು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಮೇಡಮ್ ಅವರೇ. ಏನು ನಿಮ್ಗೂ ನಿಮ್ ತಂಗಿಯವ್ರಿಗೂ ಜಗಳ ಅಂತೆ? ಏನು ಆಸ್ತಿ ವಿಚಾರದಲ್ಲಿ? 5 ಎಕರೆ ಜಮೀನೇನು ನಿಮ್ ಕೈಗೆ ಬಂತಂತಲ್ಲ, ಯಾರ್ದೋ ಇವ್ರು ಸಾವುಕಾರ ಸಿದ್ದಪ್ಪರ್ದು. ಅವಾಗ ಅವರು ತಕರಾರು ಅರ್ಜಿ ಹಾಕಿದ್ರಂತೆ. ಅದಕ್ಕೆ ನೀವು ನಿಮ್ಮ ಮತ್ತೆ ನಿಮ್ಮ ಹೆಂಡತಿ ಜಗಳ ಮಾಡಿ ಅವಳ ಹತ್ರನ ಮನೆ ಬಿಟ್ಟು ಕಳಿಸಿದ್ರಂತೆ. ನಿಜನಾ? ಅದೆಲ್ಲ ದ್ವೇಷ ಇಟ್ಕೊಂಡೆ ನಿಮ್ಮ ಹೆಂಡತಿ ನಿಮ್ಮ ತಂಗಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಸಾಯ್ಲಿ ಅಂತ ಹೇಳಿ. ಆಸ್ತಿಗೋಸ್ಕರ ಇಂಥ ಕೆಲಸನ ಮಾಡೋದು ನಿಮ್ಮ ಹೆಂಡತಿ? ಮತ್ತೆ ನಿಮ್ಮ ಹೆಂಡತಿ ಪರವಾಗಿ ಮಾತಾಡ್ತಿರಲ್ಲ ನೀವು. ತಂಗಿ ಮೇಲೆ ನಿಮ್ಗೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಮೇಡಮ್, ನನಗೆ ತಂಗಿ ಮೇಲೂ ಪ್ರೀತಿ ಐತಿ, ಅವಳ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ಆದರೆ ಸುಮ್ಮನೆ ಒಳ್ಳೆ ಗಂಡನ ಬಿಟ್ಟು ಜಗಳ ಮಾಡ್ಕೊಂಡು ಅತ್ತೆ ಮತ್ತೆ ನಾದ್ನಿ ಸೇವೆ ಮಾಡಬೇಕಾಗುತ್ತೆ ಅಂತ ಹೇಳಿ ಜಗಳ ಮಾಡ್ಕೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ಲಲ್ಲ. ಅದಕ್ಕೆ ನನಗೂ ಅವಳ ಮೇಲೆ ಸಿಟ್ಟಿತ್ತು. ಒಳ್ಳೆ ಗಂಡನ ಬಿಟ್ಟು ಇಂಥವ್ರ ಮನೆಗೆ ಬಂದು ಕುತ್ಕೊಂತಾಳಲ್ಲ ಅಂತ ಹೇಳಿ. ಆದರೂ ಹೋಗ್ಲಿ ಹೇಳಿ, ಇನ್ನೆಲ್ಲಿಗೆ ಹೋಗ್ತಾಳೆ ಅಂತೇಳಿ ಸುಮ್ಮನೆ ಇದ್ದೆ. ಆವಾಗ ಕಂಡವ್ರ ಮಾತು ಕಟ್ಕೊಂಡು 5 ಎಕರೆ ಜಮೀನು ನಾವು ಹೆಂಗೋ ಹೋರಾಡಿ ನನ್ನ ಹೆಂಡ್ತಿ ನಾನು ಬಿಡಿಸ್ಕೊಂಡ್ವಿ ನಮ್ಮ ಜಮೀನ ನಾವು. ಅದಕ್ಕೂ ಸುಮ್ಮನೆ ಇರಲಿಲ್ಲ ಇವಳು. ಕಂಡವ್ರ ಮಾತು ಕಟ್ಕೊಂಡು ತಕರಾರು ಅರ್ಜಿ ಹಾಕಿ
ನಮಗೆ ಇಲ್ಲದೆ ಇರೋದೆಲ್ಲ ಖರ್ಚೆಲ್ಲ ಜಾಸ್ತಿ ಆಗಂಗೆ ಮಾಡಿದ್ಲು ಮೇಡಮ್. ಸಾಲ ಮಾಡ್ಕೊಂಡ್ವಿ, ಇವಳು ತಕರಾರು ಅರ್ಜಿ ಹಾಕಿರೋದ್ರಿಂದನ ಆ ತಡವಾತು ನಮ್ಮ ಕೈಗೆ ಸೇರಕ್ಕೂ. ಅದು ಅಲ್ಲದೆ ನಮ್ಮ ಅತ್ತೆ ಮಾವ ಬಂದಿದ್ರು, ಸ್ವಲ್ಪನೂ ಮರ್ಯಾದೆ ಕೊಡ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ದೊಡ್ಡವರು ಚಿಕ್ಕವರು ಅಂದೆ ಮರ್ಯಾದೆ ಕೊಡ್ದಲೇನೆ. ಅದಕ್ಕೆ ನನಗೆ ಸಿಟ್ಟು ಬಂತು, ಒಂದೇಟು ಹೊಡೆದೆ ಮೇಡಮ್. ಅಣ್ಣನಾಗಿ ಒಂದೇಟು ಹೊಡೆಯೋದು ಹಕ್ಕು ಇಲ್ವಾ ಮೇಡಮ್? ಇಷ್ಟಕ್ಕೇ ಮನೆ ಬಿಟ್ಟು ಓದ್ಲು ಅವಳು. ಮನೆ ಬಿಟ್ಟು ನಾನೇ ಕಳಿಸ್ತೆ, ಹೋಗು ಇಲ್ಲಿ ಇರಬೇಡ ಅಂತೇಳಿ. ಅವಾಗಲಾದ್ರೂ ಬುದ್ಧಿ ಕಲಿತಾಳೇನೋ ಅಂತೇಳಿ. ಆದರೆ ಅವಾಗಲೂ ಬುದ್ಧಿ ಕಲೀಲಿಲ್ಲ ಅವಳು. ಗಂಡನ ಮನೆಗೆ ಹೋಗೋದು ಬಿಟ್ಟು ಇನ್ಯಾರ್ದೋ ಮನೆಗೆ ಹೋದ್ಲು. ಅಯ್ಯೋ 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 ಮನೆಯಾಳಿ. ಅಲ್ಲ ಕಣೆ, ನನ್ನ ಮಗಳು ಏನೇ ಮಾಡಿದ್ಲು ನಿನಗೆ? ನನ್ನ ಮಗಳು ಇವತ್ತು ಸಾಯಕ್ಕೆ ಕಾರಣನೇ ನೀನಲ್ಲೇ. ಅಯ್ಯೋ, ನನ್ನ ಮನೆ ಉದ್ಧಾರ ಮಾಡ್ತಾಳೆ ಅಂತ ನಾನು ಎಲ್ಲಾರ್ಗೂ ಹೇಳ್ಕೊಂಬತ್ತಿದ್ದಲ್ಲೇ. ನನ್ನ ಮಗಳನ್ನೇ ಸಾಯಿಸೋವಷ್ಟು ಕಟ್ಗಿನೇನೆ ನೀನು. ಅಯ್ಯೋ ಅಯ್ಯೋ, ಏನೋ ಆಸೆಗೆ ಒಂದು 2.5 ಎಕರೆ ಸಿಗುತ್ತೇನೋ ಅಂತ ಹೇಳಿ ಏನೋ ತಕರಾರು ಅರ್ಜಿ ಹಾಕಿ ಅಷ್ಟಕ್ಕೇನೆ ಹಿಂಗ್ ಸಾಯಂಗ್ ಮಾಡ್ಬೇಕೇನೆ ನೀನು ಅವಳನ್ನ? ಅಯ್ಯೋ ಅತ್ತೆ, ನೀವು ಕಂಡಂಗೆನೆ ನಾನು ಎಂದಾದ್ರೂ ಗೌರಿನ ಜೋರಾಗಿ ಬೈದಿದ್ದೀನ? ಮನೆ ಬಿಟ್ಟು ಹೋಗು ಅಂತ ನಾನೇನಾನು ಹೇಳಿದ್ದೀನ? ನನ್ನ ಮೇಲೆ ಯಾಕತ್ತೆ ಹಿಂಗೆ? ನಾನು ಎಂದೂ ಅವಳ ಜೀವನ ಹಾಳಾಗೋಗ್ಲಿ ಅಂತ ಹೇಳಿ ಬಯಸ್ತಾಳೆ ಅಲ್ಲ. ಗಂಡನ ಜೊತೆ ಸುಖವಾಗಿರ್ಲಿ ಅಂತ ಹೇಳಿನೇ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ಅದು ನಿಮಗೂ ಗೊತ್ತು, ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತಿರಲ್ಲತ್ತೆ ಇವತ್ತು. ನೀವು ಹಿಂಗೆ ಮಾತಾಡಿದ್ರೆ ಏಯ್ ಕೆಂಚಮ್ಮ, ಅಲ್ಲ ಲಸ್ಮಕ್ಕ ಎಂತಳಂಬೋದು ನಿನಗೆ ಚೆನ್ನಾಗಿ ಗೊತ್ತೈತಿ. ಆ ಗೌರಿಗೆ ಬುದ್ಧಿ ಇಲ್ದೇನೆ ಇಂಥ ಕೆಲಸ ಮಾಡ್ಕೊಂಡು ಪತ್ರ ಬರ್ದಿಕ್ಕೆ ಅವಳೆ ಲಸ್ಮಕ್ಕ ಕಾರಣ ಅಂತ ಹೇಳಿ. ಅದನ್ನೇ ನಂಬ್ಕೊಂಡು ನೀನು ಲಸ್ಮಕ್ಕನ ಹಿಂಗೆ ಮಾತಾಡೋದು ಸರಿ ಇರಲ್ಲ. ಸುಮ್ಮನಿರು, ಅವಳು ಅಂತಾಳಲ್ಲ. ನೋಡಿ ಸೀನಪ್ಪ ಅವರೇ, ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ನಮಗೆ ಟೈಮ್ ಇಲ್ಲ. ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಸ್ಟೇಷನ್ ಅಲ್ಲೇ ಬಂದು ಮಾತಾಡಿ. ಲಸ್ಮಕ್ಕ ಅವರೇ, ನಡೀರಿ ನೀವು ಸ್ಟೇಷನ್ಗೆ. ಅಯ್ಯೋ ಮೇಡಮ್, ಸ್ಟೇಷನಿಗ? ಮೇಡಮ್, ನಾನು ಏನು ತಪ್ಪು ಮಾಡಿಲ್ಲ ಮೇಡಮ್. ದಯವಿಟ್ಟು ನನ್ನ ಮಾತು ನಂಬಿ ಮೇಡಮ್. ನಾನು ಅಂತಾಳಲ್ಲ ಮೇಡಮ್. ನೋಡಿ, ಎಲ್ಲ ಸಾಕ್ಷಿನೂ ಐತೆ. ತಪ್ಪು ಮಾಡಿದವರು ಯಾರೂ ನಾನು ತಪ್ಪು ಮಾಡಿದೀನಿ ಅಂತ ಹೇಳಿ ಒಪ್ಕೊಂಬಲ್ಲ. ಸುಮ್ಮನೆ ನಡೀರಿ ಸ್ಟೇಷನ್ಗೆ. ಇಲ್ಲ ಅಂದ್ರೆ ನೋಡಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಛೇ, ಇಂಥ ಕೊಲೆಗಾರರು ನಮ್ಮೂರಲ್ಲಿ ಇದ್ದಾರೆ ಅಂತ ಹೇಳ್ಕೊಂಬಕ್ಕೆ ನಮಗಂತೂ ನಾಚಿಕೆ ಆಗುತ್ತೆ. ಯಾರಾದ್ರೂ ಈ ವಿಷಯ ಕೇಳಿದ್ರೆ ನಮ್ಮೂರಿನ ಮಾನ ಮರ್ಯಾದೆ ಎಲ್ಲನ ಬೀದಿ ಪಾಲಾಗುತ್ತೆ. ಇಂಥ ಊರಾಗೆ ಇಂಥ ಕೊಲೆಗಾತಿ ಇದ್ದಾಳೆ ಅಂತನ ಯಾರನ್ನ ಮಾತಾಡಿರಿ, ಥೂ, ನಮ್ಮೂರಿನ ಮರ್ಯಾದೆನೇ ತೆಗೆದ್ಬಿಟ್ಲು ಇವಳು. ಸಾವ್ಕಾರ್ರೆ, ಸುಮ್ಮನೆ ಹಿರಿ. ಲಕ್ಷ್ಮೀದ ಹಕ್ಕ ಆ ತರ ಎಲ್ಲ ಏನು ತಪ್ಪೇ ಮಾಡಿಲ್ಲ. ಸುಮ್ಮನೆ ಇಲ್ಲೇ ಇರೋ ಆರೋಪ ಎಲ್ಲ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಹಿರಿ. ನಮ್ದು ಊರಿಂದು ಮರ್ಯಾದೆನೇನು ತೆಗೆಯುವಷ್ಟು ಕಟಿಕೆ ಅಲ್ಲ ನಮ್ದು ಲಕ್ಷ್ಮೀದ ಹಕ್ಕ. ಲಕ್ಷ್ಮಿ ಅವರೇ, ಸುಮ್ಮನೆ ಸ್ಟೇಷನ್ಗೆ ನಡೀರಿ. ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಡೀರಿ ಸ್ಟೇಷನ್ಗೆ. ಮೇಡಮ್ ನನ್ನ ಹೆಂಡತಿ ಏನು ತಪ್ಪು ಮಾಡಿಲ್ಲ ಮೇಡಮ್. ಅರೆಸ್ಟ್ ಮಾಡಂಗಿದ್ರೆ ನಾನು ಮಾಡಿ ಮೇಡಮ್. ಅವಳನ್ನ ಮಾತ್ರ ಅರೆಸ್ಟ್ ಮಾಡಬೇಡ್ರಿ ಮೇಡಮ್. ನೋಡಿ, ಆ ಪತ್ರದಲ್ಲಿ ಇವ್ರ ಹೆಸರನ್ನ ಕರೆಕ್ಟ್ ಆಗಿ ಬರ್ದಿದ್ದಾರೆ ಅವರು. ಇವರೇ ಕಾರಣ ಅಂತ ಹೇಳಿ. ಹಂಗಂತ ಹೇಳಿ ಸಿಕ್ಸಿದ್ದಾರನ್ನೆಲ್ಲ ಅರೆಸ್ಟ್ ಮಾಡಕ್ಕಾಗಲ್ಲ. ಸುಮ್ಮನೆ ಇರಿ. ನೀವೇನೇ ಹೇಳದಿದ್ರು ಸ್ಟೇಷನ್ಗೆ ಬರ್ರಿ. ಇಲ್ಲೇನು ಮಾತಾಡ್ಬೇಡಿ. ನಡೀರಿ ಲಕ್ಷ್ಮಿ. ನೋಡ್ದೇನೋ ಸಿನಪ್ಪ, ನಿನ್ನ ಹೆಂಡ್ತಿನ ಎಂತ ಕಟ್ಗಿ ಅಂತನ? ನಿನ್ ತಂಗಿನ ಸಾಯಿಸಿ ಬಿಟ್ಟಿದ್ದಾಳಲ್ಲ ಹಿಂಸೆ ಕೊಟ್ಟು. ಸಾವ್ಕಾರ್ರೆ, ಸುಮ್ಮನಿರಿ ಸಾವ್ಕಾರ್ರಿ. ಹಂಗೆಲ್ಲ ಮಾತಾಡ್ಬೇಡ್ರಿ. ನನ್ನ ಹೆಂಡತಿ ಅಂತವಳಲ್ಲ. ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತಾನೆ ಹೇಳೋಳು ಯಾವಾಗ್ಲೂ. ನಾನೇ ಇನ್ನೂ ಬೈತಿದ್ದೆ. ನಿನ್ನ ಹೆಂಡ್ತಿ ನೀನು ಇನ್ನ ಬಿಟ್ಕೊಡಲ್ಲ. ನಡಿ, ಮುಂದಿನ ಗೊತ್ತಾಗುತ್ತೆ. ಇವಾಗ ಜೈಲಿಗೆ ಹೋಗ್ತಾ ಇದ್ದಾಳೆ, ಆಮೇಲೆ ಊರೆಲ್ಲ ಮಾತಾಡ್ಕೊಂತಾರೆ ಸೀನಪ್ಪನ ಹೆಂಡ್ತಿ ಕೊಲೆಗಾತಿ ಅಂತಾನ. ಬಾರೆ ಕೆಂಚಮ್ಮ, ಹೋಗಣ. ಅಲ್ಲ, ನಿನ್ ಸೊಸೆನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ನೀನ್ ಇಲ್ಲೇ ನಿಂತಿದ್ಯಲ್ಲೇ? ಅವಳಿಗೆ ಸರಿಯಾಗಿ ಆಗೈತಿ. ಅಲ್ಲ, ನನ್ನ ಮಗಳು ಸಾವಿಗೆ ಕಾರಣ ಆಗಿರೋಳ್ಗೆ ನಾನಿಂದ ಅವಳಿಂದ ಹೋಗ್ಬೇಕೆ? ಆಗ್ಲೇ ಅವಳಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ಅಯ್ಯ ಸೊಸೆ ಅಂತ ಹೇಳಿ ಮೆರೆಸ್ತಿದ್ದಲ್ಲಿ ಒಳ್ಳೆಯವಳು ನನ್ನ ಸೊಸೆ. ನನ್ನ ಮಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೆ. ಈಗ ನೋಡಿರೆ ಸೊಸೆ ಮೇಲೆ ಅನುಮಾನ ಪಡ್ತೀಯಲ್ಲೇ. ನಾನು ಹಂಗೆ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ಮಗಳನ್ನ ಸಾಯಿಸೋ ಮಟ್ಟಿಗೆ ಗೊತ್ತಾಳೆ ಇವಳು ಅಂತನ ತಿಳ್ಕೊಂಡಿರ್ಲಿಲ್ಲ. ಇವತ್ತು ಗೊತ್ತಾಗ್ತಲ್ಲ ಇವಳು ಎಂತಾಳು ಅಂಬೋದು. ಹೋಗು ನೀನು, ನಾನು ಕರಿಬೇಡ, ನಾನು ಬರಲ್ಲ ಎಲ್ಗೋನ್. ನೋಡಮ್ಮ, ವಿಚಾರಣೆ ಆಗೋವರೆಗೂ ಈ ಬ್ಯಾಗು ಸ್ಟೇಷನ್ ಆಗೇ ಇರುತ್ತೆ. ವಿಚಾರಣೆ ಎಲ್ಲ ಮುಗಿದ್ಮೇಲೆ ನೀವು ತಗೊಂಡ್ಬರ್ಬೋದು. ಈ ಬ್ಯಾಗ್ನ ನಾವು ತಗೊಂಡೋಗ್ತೀವಿ ಈಗ. ಸರಿ ಸರ್, ತಾಂಡೋಗ್ರಿ. ಅವಳೇ ಇಲ್ಲ ಅಂದ್ಮೇಲೆ ಅವಳ ಬ್ಯಾಗಿಕ್ಕೆ ನಾನು ಇನ್ನೇನ್ ಮಾಡೋಣ? ತಾಂಡೋಗ್ರಿ. ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡ್ರಿ, ನನ್ನ ಮಗಳನ್ನ ಸಾಯಿಸಿರೋದಕ್ಕೆ. ಯಪ್ಪ, ನನ್ಗಂತೂ ಭಯವಾಗಿತ್ತು ಕಣೇಲಿ ಪೊದ್ದು. ಅದು ಆ ಅಕ್ಕ ಏನೇ ಇರ್ಬೇಕಲ್ಲಿ, ಅದೇ ನಿಮ್ ಕೊಟ್ಟಿಗೆಗಿತ್ತಿದ್ದು. ಹೆಂಗಮ್ಮ, ನನ್ಗಂತೂ ಭಯವಾತ. ಅದಕ್ಕೆ ಓಡ್ ಬಂದೆ. ಏನ ನನಗೂ ಗೊತ್ತಿಲ್ಲ ಕಣ. ಸರಿಯಾಗಿ ಕಾಣಿಸ್ಲಿಲ್ಲ. ನಮ್ಮಪ್ಪ ಅಲ್ಲಿಗೆ ಯಾರು ಹೋಗ್ಬೇಡ್ರಿ ಅಂತ ಹೇಳಿತ್ತಲ್ಲ, ಅದಕ್ಕೆ ನಮ್ಮ ಅಪ್ಪ ನೋಡಿರೆ ಬೈತೈತೆ ಅಂತ ಅದೇ ಓಡ್ ಬಂದಿದ್ದು. ಅದಕ್ಕೆ ಅಲ್ಲಿಗೆ ಹೋಗ್ಬೇಡ ಇನ್ನೊಂದ್ಸಲನ. ಸರಿ ಬಾ, ಯಾರಿಗೂ ಹೇಳ್ಬೇಡ ಹಂಗ. ಪೊದ್ದು, ಯಾಕೆ ಲಸ್ಮತ್ತೇನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದಾರೆ? ಪೊಲೀಸರ್ ಯಾಕೆ ಸರ್ ಲಸ್ಮತ್ತೇನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅವ್ರನ್ನ?
ಸರ್ ಯಾಕೆ ಸರ್ ಲಸ್ಮತ್ತೆನೆ ಕರ್ಕೊಂಡು ಹೋಗ್ತೀರಾ? ಲಸ್ಮತ್ತೆ ಯಾಕೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದಾರೆ ನಿಮ್ಮನ್ನ? ಏಯ್ ನೀವಿನ್ನ ಚಿಕ್ಕ ಮಕ್ಕಳು ಸುಮ್ನೆ ಹೋಗ್ರಿ. ನಿಮ್ಗೆ ಯಾಕೆ ಬೇಕು ಇದೆಲ್ಲನಾ? ಸರ್ ಹೇಳಿ ಸರ್, ಲಸ್ಮತ್ತನ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೋಡಿ ಮಕ್ಕಳ, ಇವರು ಲಸ್ಮಕ್ಕ ಅನ್ನೋರು ಒಬ್ರು ಸಾಯೋದಕ್ಕೆ ಕಾರಣ ಆಗಿದ್ದಾರೆ. ಅವ್ರ ನಾದ್ನಿ ಗೌರಿ ಅಂತ ಇವ್ರ ಮನೇಲಿ ಇದ್ರಲ್ಲ, ಅವರು ಇವ್ರ ಹೆಸರು ಬರ್ದಿಕ್ಕಿ ಸತ್ತೋಗಿದ್ದಾರೆ ನದಿಗೆ ಬಿದ್ದು. ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ಗೊತ್ತಾಯ್ತಲ್ಲ? ಹೋಗ್ರಿ ಮನೆಗೆ ನೀವು. ಏಯ್ ಪದ್ದು ಮಂಜಾ, ನಿಮ್ಗೆ ಯಾಕ್ರ ಬೇಕು ಇವೆಲ್ಲನಾ? ಸುಮ್ಮನೆ ಹೋಗ್ತಿರೋ ಇಲ್ವೋ? ಬಿಕ್ಕೆಂಡ್ ಇಟ್ಕೊಂಡಿದ್ರ ಕೈಯಾಗೆ ಹೋಗಿ ತಿನ್ನೋಗ್ರ ಸುಮ್ಮನೆ. ಪದ್ದು ನಡಿ ಮಂತಕ್ಕೆ. ಅಯ್ಯೋ ಸರ್, ಅವರು ಗೌರಕ್ಕ ಅನ್ನೋರು ಸತ್ತಿಲ್ಲ ಸರ್. ಈ ಪದ್ದುದು ಅಲ್ಲಿ ಹೊಲ್ತಾಗೆ ಕೊಟ್ಟಿಗೆ ಮನೆ ಐತೆ, ಅದ್ರೊಳಗೆ ಅವರೇ ಇದ್ರು ಅನ್ಸುತ್ತೆ. ನಾವು ಬಿಕ್ಕೇನ್ ಕಿತ್ಕೊಂಡ್ ಬರ್ಬೇಕಾರೆ ಅಲ್ಲಿಗೆ ಹೋದ್ವಿ, ಅಲ್ಲಿ ಯಾರ ಇದ್ದಂಗಿದ್ರು ನೋಡಿವಿ. ಅವರೇ ಗೌರಕ್ಕಯ್ಯನೇ ಅಂತ ಅಂದ್ಕೊಂಡ್ವಿ. ಹಂಗನು ತಿರ್ಗಾ ನಮ್ಮ ನೋಡಿ ಅದೇ ಹೋಗಿ ಬಾಗ್ಲಾಕೊಂಡ್ರು ಅವರು. ಅದಕ್ಕೆ ನಮಗ್ ಬಾಯಿ ಹೋದಂಗಾತು, ಅದೇ ಓಡ್ ಬಂದ್ವಿ ನಾವು ಬಿಕ್ಕೇನ್ ತಾಂಡು. ಅವ್ರು ಸತ್ತಿಲ್ಲ ಸರ್, ಅಲ್ಲಿದ್ದಾರ ಅವ್ರೇನೆ. ನಾವು ನೋಡಿವಿ, ಆದ್ರೆ ನಮ್ಗೆ ಬಾಯಿ ಹೋದಂಗಾತು, ಅದಕ್ಕೆ ಅದೇ ಓಡ್ ಬಂದ್ವಿ. ನಾನು ಪದ್ದು ಅಲ್ವೇನೆ ಪದ್ದು? ಹ್ಞೂ ಸರ್, ನಾವು ನೋಡಿವಿ, ಆದ್ರೆ ನಮಗ್ ಬಾಯಿ ವಾತು, ಅಲ್ಲಿಗೆ ಹೋಗ್ಲಿಲ್ಲ ಹತ್ರಕ್ಕೆ. ನಮ್ಮ ಅಪ್ಪ ಹೋಗ್ಬೇಡ್ರಿ ಅಲ್ಲಿಗೆ, ಯಾರು ನಮ್ಮ ಅಂತಕ್ಕೆ ಅಂತ ಹೇಳಿದ್ರು. ನಾಯಿ ಬೇರೆ ಇದಾವೆ ಅಂತಾನ, ಅದಕ್ಕೇನೆ ನಾವು ಅಲ್ಲಿಗೆ ಹೋಗ್ಲಿಲ್ಲ, ಅದೇ ಬಂದ್ವಿ. ಯಾತ ದೆವ್ವನೋ ಏನೋ ಅಂತ ತಿಳ್ಕೊಂಡ್ವಿ. ಮಂಜ ಹಂಗನು ಇಲ್ಲ, ಅದು ಗೌರಕ್ಕಯ್ಯನೇ ಅಂತ ಅಂದ. ನಾನು ಅವ್ರು ಯಾಕೆ ಬರ್ತಾರ ಇಲ್ಲಿಗೆ, ಬಾರ ಹೋಗೋಣ ನಾವು ಸುಮ್ಮನ ಅಂತೇಳಿ ಅದೇ ಬಂದ್ವಿ ಸರ್. ಏನ್ರ ಮಕ್ಕ ನೀವ್ ಹೇಳ್ತಾ ಇರೋದು ನಿಜನಾ? ಕೊಟ್ಟಿಗೆಯಲ್ಲಿ ಯಾರಾದ್ರೂ ಹೆಂಗ್ಸು ನೋಡಿದ್ರ ನೀವು? ನಿಜ ಹೇಳ್ತಾ ಇದೀರೇನ್ರು? ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.